ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವು ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಕೂಡ ಆಗಿದೆ. ಪ್ರಮುಖವಾಗಿ ನೋಡ್ಬೋದು, ನೀವು ಸಿ ಆ್ಯಂಡ್ ಆರ್ ರೂಲ್ಸ್ ಬಿಡ್ತಾರೆ. ಅಂದರೆ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಕೆಲವೊಂದು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಕೆಲವೊಂದು ಪೋಸ್ಟ್ಗಳ ಸಂಖ್ಯೆಗಳಾಗಿರ್ಬೋದು ಮತ್ತು ಏಜ್ ಲಿಮಿಟ್ ಆಗಿರತಕ್ಕಂಥ ಸಮಸ್ಯೆಗಳಿಂದ ಇರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಸ್ನೇಹಿತರು ಏನು ಅಬ್ಜೆಕ್ಷನ್ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಫೈನಲ್ ಆಗಿರ್ತಕ್ಕಂಥ ಒಂದು ಸಿ ಆ್ಯಂಡ್ ರೂಲ್ಸು ಇವತ್ತು ನೈಟ್ ಅಥವಾ ನಾಳೆ ಅದನ್ನೇನು ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ ಇಲಾಖೆವಾರು ಅಂತ ನಾವು ಹೇಳ್ಬೋದು. ಹಾಗಾಗಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಸ್ಟ್ 1 ಆರ್ ಫಸ್ಟ್ ವೀಕ್ ಒಳಗೆ ನೋಟಿಫಿಕೇಶನ್ ಆಗುತ್ತೆ. ನಾಳೆನೇ ಆಗ್ಬೋದು ಅಥವಾ ಫಸ್ಟ್ ವೀಕ್ನಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದಕ್ಕೆ ನೋಟಿಫಿಕೇಶನ್ ಆಗುವ ಮೊದಲು ಫಸ್ಟು ಅವರು ಎಡಿಟ್ ಮಾಡಿರ್ತಕ್ಕಂಥ ಅಂದರೆ ಕೆಲವೊಂದು ಏನು ಬದಲಾವಣೆ ಮಾಡಿದರು ಎಕ್ಸಾಮ್ ಪ್ಯಾಟರ್ನಲ್ಲಿ ಬದಲಾವಣೆ ಮಾಡಿರ್ತಕ್ಕಂತಹ ವಿಷಯಗಳನ್ನು ಫಸ್ಟ್ ಕೊಡಬೇಕು ಯಾರು ಇಲಾಖೆವಾರು ಅಭ್ಯರ್ಥಿಗಳಿಗೆ. ಇಷ್ಟು ಏನೇನು ನೀವು ಎಷ್ಟು ಲಿಸ್ಟ್ ತೆಗೆದ್ವಿ, ಎಕ್ಸಾಮ್ ಪ್ಯಾಟರ್ನ್ ನಾವು ಏನು ಚೇಂಜ್ ಮಾಡಿದ್ವಿ, ಏನೇನು ಬದಲಾವಣೆ ಮಾಡಿದ್ವಿ, ಏನು ಕ್ವಾಲಿಫಿಕೇಶನ್ ಕೊಟ್ವಿ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟು ನೋಟಿಫಿಕೇಶನ್ ಮಾಡಬೇಕಾಗುತ್ತದೆ. ಆ ಉದ್ದೇಶದಿಂದ ಏನು ಮಾಡಿದ್ದಾರೆ, ಇವತ್ತು ರಾತ್ರಿ ಆಗಿರ್ಬೋದು ಅಥವಾ ನಾಳೆ ಇಲಾಖೆಯಲ್ಲಿ ಒಂದು ಅಪ್ಡೇಟ್ ಅನ್ನು ಬಿಡ್ತಾರೆ. ಏನು ಮಾಡ್ತಾರೋ ಅನ್ನೋದಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂ ಸಿ ಆ್ಯಂಡ್ ಆರ್ ರೂಲ್ಸ್ ಬಿಡ್ತಾರೆ. ಅಲ್ಲಿ ಪೇಪರ್ 3 ಅನ್ನೋದು ರಿಮೂವ್ ಆಗುತ್ತೆ ಅಂತ ನಾನು ಇಂದಿನ ವಿಡಿಯೋದಲ್ಲಿ ಕೂಡ ಹೇಳ್ತಾ ಹೋಗಿದ್ದೀನಿ. ಅದು ರಿಮೂವ್ ಆಗುವ ಒಂದು 90% 100% ನಾನು ಹೇಳ್ತೀನಿ. 100% ರಿಮೂವ್ ಆಗುತ್ತೆ ಎಕ್ಸಾಮ್ಗಳಿಗೆ. ಏನು ನಿಮ್ಮ ಕಾಮನ್ ಆಗಿ ಸಬ್ಜೆಕ್ಟ್ ಇತ್ತು, ಪೇಪರ್ 1 GK ಪೇಪರ್ ಆಗಿರ್ಬೋದು, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಂತ ನಾವು ಕರಿತೀವಲ್ಲ, ಅದೇ ಪ್ಯಾಟರ್ನಲ್ಲಿ ಎಕ್ಸಾಮ್ ಕೂಡ ನಡೀತೀವಿ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ರೀತಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಡಿಯೋದಲ್ಲಿ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಪ್ರಮುಖವಾಗಿ ನೀವು ಈ ಸಿ ಆ್ಯಂಡ್ ಆರ್ ರೂಲ್ಸ್ ಅನ್ನು ನೋಡಿಕೊಂಡು ನೀವೇನು ಸ್ಟಡಿ ಮಾಡ್ತಿದ್ರು ಅದನ್ನೇ ಸ್ಟಡಿ ಮಾಡ್ಕೊಳ್ಳಿ. ಜೊತೆಗೆ ಏನು ಏಜ್ ಲಿಮಿಟ್ ಅಂತ ಕೇಳ್ತಿದ್ರು ಎಲ್ಲ ಸ್ನೇಹಿತರು ನೋಡಿ, ಅಲ್ಲಿ ಸಾಮಾನ್ಯ ವರ್ಗದವರಿಗೆ 42 ವರ್ಷ ಇತ್ತು. ಫಸ್ಟು ಓಲ್ಡ್ ಏನು ಬಿಟ್ಟಿದ್ರು ನೋಟಿಫಿಕೇಶನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆಗಿರ್ಬೋದು 42 ವರ್ಷ ಇತ್ತು. ಜನರಲ್ ಏನು ಕ್ಯಾಟಗರಿ ಬರ್ತಾರೋ 2A 2B 3A ಮತ್ತು 3B 45 ವರ್ಷ ಇತ್ತು. ಮತ್ತು SC/ST ಕ್ಯಾಟಗರಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗಿರ್ಬೋದು ಕ್ಯಾಟಗರಿ 1 ಅವರಿಗೆ ಆಗಿರ್ಬೋದು, ಇವರಿಗೆ 47 ವರ್ಷ ಇತ್ತು. ಹಾಗಾಗಿ ಇಂದಿನ ಸರ್ಕಾರ ಏನು ಮಾಡ್ತಪ್ಪ ಅನ್ನೋದಾದ್ರೆ ಈ ಸರ್ಕಾರ 5 ವರ್ಷ ಒನ್ ಟೈಮು ನಾವೆಲ್ಲರಿಗೂ ಏಜನ್ನು ಇನ್ಕ್ರೀಸ್ ಮಾಡಬೇಕು, ಲೇಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಒಂದು ಉದ್ದೇಶದಿಂದ. ಹಾಗಾಗಿ ಅವು ಎಲ್ಲ ಏನೇ ನಿಮ್ಮದು ಹಳೆ ನೋಟಿಫಿಕೇಶನಲ್ಲಿ ಇರ್ತಕ್ಕಂಥ ಏಜ್ ಏನಿದೆಯೋ ಪ್ಲಸ್ 5 ವರ್ಷ ನೀವು ಹೆಚ್ಚಿಗೆ ಮಾಡಿಕೊಂಡ್ರೆ ಅದೇನು ಬರುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಏಜ್ಗಳನ್ನು ಅಲ್ಲಿ ಎಕ್ಸಾಮ್ನಲ್ಲಿ ಕೊಡ್ತಾರೆ. ಹಾಗಾಗಿ ಇವತ್ತು ಅಥವಾ ನಾಳೆ ವೇಟ್ ಮಾಡಿ ಅವರು ಒರಿಜಿನಲ್ ಆಗಿ ಸಿ ಆ್ಯಂಡ್ ಆರ್ ರೂಲ್ಸ್ನಲ್ಲಿ ಏಜ್ ಬಗ್ಗೆನೂ ಕೂಡ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಅವ್ರೇನಾದರೂ ಡೀಟೇಲ್ಸ್ ಕೊಡಲಿದ್ರು ಕೂಡ ನಾನು ಒಂದು ಡಾಟಾವಾಗಿ ಕ್ಲಾಸಸ್ ಕೂಡ ಮಾಡ್ತೀನಿ. ಸಪ್ರೇಟ್ ಏಜ್ ಲಿಮಿಟ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಲಾಸಸ್ ಕೂಡ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ವೇಟ್ ಮಾಡಿ 1 or 2 ಡೇಸ್ ಒಳಗೆ ಅವರು ನೋಟಿಫಿಕೇಶನ್ ಬಗ್ಗೆ ಒರಿಜಿನಲ್ ನೋಟಿಫಿಕೇಶನ್ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ಬೋದು, ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸಮಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇದಕ್ಕೆ ಯಾರ್ಯಾರು ನೋಟ್ಸ್ ತಗೊಂಡಿಲ್ಲೋ ಎಲ್ಲ ಸ್ನೇಹಿತರು ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಕೇವಲ 100 ರೂಪೀಸ್ಗೆ HSTR GPSTR PSTR ಪ್ರೈಸ್ ಸ್ಕೂಲ್ಗಳಿಗೆ PE ಟೀಚರ್ ಅಂದರೆ ಫಿಸಿಕಲ್ ಎಜುಕೇಷನ್ ದೈಹಿಕ ಶಿಕ್ಷಕರು ಅಂತ ನಾವು ಕರಿತೀವಿ, ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ ಏನಿದ್ರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಮೊದಲು PDF ನೋಟ್ಸ್ ಅವೈಲೇಬಲ್ ಇನ್ 24/7. ಅಂದರೆ ಈ ಕೆಳಗೆ ಕಾಣ್ತಿರೋದು ವಾಟ್ಸಪ್ ನಂಬರಿಗೆ ನೀವು ಯಾವುದೇ ಸಮಯದಲ್ಲಿ ಮೆಸೇಜ್ ಮಾಡುವ ಮೂಲಕ 100 ರೂಪೀಸ್ ಫೋನ್ಪೇ ಮಾಡುವುದರ ಮೂಲಕ ನೀವು ಏನು ಸ್ಕ್ರೀನ್ಶಾಟ್ ತೆಗೆದು ಈ ವಾಟ್ಸಪ್ನಲ್ಲಿ ಹಾಕುವುದರ ಮೂಲಕ ನಿಮ್ಮ ಸಬ್ಜೆಕ್ಟ್ ಯಾವುದು ಅನ್ನೋದಾದರೆ ಆ ಸಬ್ಜೆಕ್ಟ್ಗಳಿಗೆ ನಿಮಗೆ ಅಲ್ಲಿ ನೀವು ಉದಾಹರಣೆ ಹೇಳ್ಬೇಕು ಅಂದರೆ ನೀವು HSTR ಎಕ್ಸಾಮ್ ಬರೀತೀರ ಅಂತ ತಿಳ್ಕೊಳ್ಳಿ. ಹಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ಗಳು 2 ಬರ್ತವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ ಏನು ಬರ್ತವೆ, ಕಾಮನ್ ಆಗಿ GK ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮತ್ತು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಶಿಕ್ಷಣ ಆಗಿರ್ಬೋದು, ಏನೇನು ಸಬ್ಜೆಕ್ಟ್ ಇದಾವೆ. ಪ್ಲಸ್ ಪೇಪರ್ 2ನಲ್ಲಿ ಬಂತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಬರುತ್ತೆ. ಎಲ್ಲ ಸಬ್ಜೆಕ್ಟ್ಗಳಿಗೂ ಕೇವಲ 100 ರೂಪೀಸ್ನಲ್ಲಿ ಅಷ್ಟು PDF ನಾವು ಕಳಿಸುವ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಜೊತೆಗೆ ಡೈಲಿ ಕೂಡ ವಾಟ್ಸಪ್ ಮೂಲಕ ನಾವು ಅಲ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಫೈಲ್ಸ್ ನಿಮ್ಮ ಸಬ್ಜೆಕ್ಟ್ ವೈಸ್ ಸಿಕ್ಕರು ನಾವೇನು ಮಾಡ್ತೀವಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ಇದನ್ನೆಲ್ಲ ಸ್ನೇಹಿತರು ಸದುಪಯೋಗ ಮಾಡಿಕೊಳ್ಳಿ. ಯೋಚನೆ ಮಾಡದೆ ಎಷ್ಟು ಸ್ಯಾಂಪಲ್ಲು ಹೆಂಗಿದೆ ಅನ್ನೋದ್ರ ಬಗ್ಗೆ ಅವನ್ನೆಲ್ಲ ತಲೆ ಕುಡಿಸ್ಕೊಳ್ಬೇಡಿ. 100 ರೂಪೀಸ್ಗೆ ನಿಮಗೆ ಆ
ಅಮೌಂಟಲ್ಲಿ ನಿಮಗೆ ಒಂದು ಏನಪ್ಪ ಅಂದರೆ ಸಮಗ್ರವಾಗಿರ್ತಕ್ಕಂಥ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಯೋಚನೆ ಮಾಡದೆ ನೀವು ತಗೊಳ್ಳಿ ಅಂತ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಎಲ್ಲರೂ ತಗೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಸೊ ಇನ್ನು ಕೆಲವೇ ದಿನ ಅಥವಾ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಆಗಸ್ಟ್ ತಿಂಗಳು ಫೈನಲ್ ಆಗಿರ್ತಕ್ಕಂಥ ಒಂದು ಡೆಡ್ಲೈನ್ ಮಂತ್ ಅಂತ ಹೇಳ್ಬೋದು, ಆಗಲೇಬೇಕು ಅಂತ ನಾನು ಹೇಳ್ತೀನಿ. ಹಾಗಾಗಿ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ. ಈ 15,000 ಶಿಕ್ಷಕರ ನೇಮಕಾತಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ, ಸೊ ಇನ್ಫಾರ್ಮೇಷನ್ ಇದ್ದರೆ ನಾನು ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.